ರಾಜಾದಿರಾಜ ದ್ವಾರಕಾಧೀಶ್ವರ ಬಲಭದ್ರ ಮಹಾರಾಜರಿಗೆ ಜೈ ಬರ. ಕ್ಷೇಮವೇ ನೈ ಸಕಲ ಪ್ರಜೆಗಳು ವರಮಂತ್ರಿ ವರ್ಯನ ಕ್ಷೇಮವೇ ನೈ ಸಕಲ ಪ್ರಜೆಗಳು. ಮಂತ್ರಿ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತಾ ಇಳೆಯ ಪ್ರಜೆಗಳು ಎಲ್ಲ ಶಿವನ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತಾ ಇಳೆಯ ಪ್ರಜೆಗಳು ಎಲ್ಲ ಶಿವನ ಭಕ್ತಿಯಿಂದ ಪೂಜಿಸುವರೆ. ಭಕ್ತಿಯಿಂದ ಪೂಜಿಸುವರೆ ಕ್ಷೇಮವೇ ನೈ ಸಕಲ ಪ್ರಜೆಗಳು ವರಮಂತ್ರಿ ವರ್ಯನ ಕ್ಷೇಮವೇ ನೈ ಸಕಲ ಪ್ರಜೆಗಳು. ಮಂತ್ರಿ ವಿಶ್ವದಾಶ್ಚರ್ಯ ಸುಂದರ ಭವನವೆಂದು ಹೆಸರಾದ ನಮ್ಮ ದ್ವಾರಕಾ ನಗರದಲ್ಲಿ ಪ್ರಜಾಕ್ಷೇಮ ಯಥಾ ಸಮಯ ಸುಭಿಕ್ಷ ತಾನೇ ಅಲ್ಲದೆ ನಿಜ ವಿಕ್ರಮ ಸಾಮರ್ಥ್ಯಗಳಿಂದ ಆಳತಕ್ಕಂಥ ಪೌರುಷ ಪ್ರತಾಪ ಸಿಂಹ ಈ ಬಲರಾಮನ ಘನತೆ ಗೌರವಗಳಿಗೆ ಯಾವ ಕಳಂಕವೂ ಇಲ್ಲ ತಾನೆ. ಮಂತ್ರಿ ಮಹಾರಾಜ, ನಮ್ಮ ರಾಜ್ಯದ ಏಳಿಗೆಯು ಯಾವ ರೀತಿ ಇರುವುದು ಅದನ್ನು ತಿಳಿಸು. ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ವಿನಯದಿಂದಲೇ ರಾಜ ಲಾಲಿಸೋ ವಿನಯದಿಂದಲೇ ಬೇಡನೀಗಲೇ. ನಮ್ಮ ರಾಜ್ಯದ ಪ್ರಜೆಗಳೆಲ್ಲ ಮಹಾರಾಜ ಬಲದೇವ ನಮ್ಮ ರಾಜ್ಯದ ಪ್ರಜೆಗಳೆಲ್ಲ ಸೌಖ್ಯದಿಂದ ಬಾಳುವೆ. ಸೌಖ್ಯದಿಂದ ಬಾಳುತ್ತಿಹರೋ ರಾಜ ಲಾಲಿಸೋ ವಿನಯದಿಂದಲೇ ಬೆಳೆನೀಗಲೇ. ಕಾಲ ಕಾಲ ಗೋಳು ಹರಣ ಕಾಲ ಕಾಲ ಗೋಳು ಹರಣ ಭಜಿಸಿ ಎಲ್ಲ ಬಾಳುತ್ತಿಹರೋ ಭಜಿಸಿ ಎಲ್ಲ ಬಾಳುತ್ತಿಹರೋ ರಾಜ ಲಾಲಿಸೋ ವಿನಯದಿಂದಲೇ ಬೆಳೆನೀಗಲೇ. ಮಹಾರಾಜ, ಮಂತ್ರಿ ನಮ್ಮ ದ್ವಾರಕಾ ನಗರದ ಪ್ರಜೆಗಳು ನಿಮ್ಮ ಕೀರ್ತಿಯನ್ನು ಹೊಗಳುತ್ತಾ ಮಂದಹಾಸದಿಂದಿರುವರು. ಅಲ್ಲದೆ ಕಾಲ ಕಾಲಕ್ಕೆ ಬೆಳೆ ಬೆಳೆಗಳಾಗಿ ಪ್ರಜೆಗಳು ಸುಖದಿಂದಿರುವರು. ಮತ್ತೇನಪ್ಪಣೆ ಬಲದೇವ? ಭಲೆ ಭಲೆ ಮಂತ್ರಿ, ನಿನ್ನ ಚತುರತೆಯ ಚಮತ್ಕಾರಗಳನ್ನು ನಾನು ಬಲ್ಲೆ. ಬಹಳ ಸಂತೋಷವಾಯಿತು. ಬಾ ನಿನ್ನ ಈ ಪೀಠದಲ್ಲಿ ಮಂಡಿಸು. ಅಪ್ಪಣೆ ಮಹಾಪ್ರಭು. ದಂಡನಾಯಕ ಬಲದೇವ ನಮ್ಮ ಸೈನ್ಯದ ಬಲಾಬಲವು ಯಾವ ರೀತಿ ಇರುವುದು ಅದನ್ನು ತಿಳಿಸು. ಆಗಬಹುದು ಬಲದೇವ. ಬಲ ಜಯಿಸಿನ ಕ್ಷೇಮವೆತ್ತು ಮೆರವೆ 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 ಬಲದೇವ. ದಂಡನಾಯಕ ಬಲ ಜಯಿಸಿನ ಕ್ಷೇಮವೆತ್ತು ಮೆರವೆ ಮೆರವೆ ಮೆರವೆ
ಸೈನ್ಯವು ಯಥಾಸಮಯ ದುಷ್ಟ ಶಕ್ತಿಗಳನ್ನು ತೊಡೆದು ನಿರ್ಭಯವಾಗಿ ಸಂಚರಿಸುತ್ತಾ ರಣಕಂಕಣ ಧರಿಸಿದ ನಮ್ಮ ಸೈನ್ಯದ ಬಲಾಬಲ ಅತಿ ಭಯಂಕರ. ಅದನ್ನು ಧಿಕ್ಕರಿಸಲು ಯಾರಿಂದ ತಾನೇ ಸಾಧ್ಯ ಬಲದೇವ? ಬಲೆ ಬಲ ನನ್ನ ನಾಯಕ, ಪ್ರಚಂಡ ಪ್ರತಾಪ ಗಳಿಸಿದ ನಮ್ಮ ಸೈನ್ಯದ ಬಲವನ್ನು ಕೇಳಿ ಬಹಳ ಸಂತೋಷವಾಯಿತು. ಬಾ ನಿನ್ನ ಈ ಪೀಠದಲ್ಲಿ ಮಂಡಿಸು. ಆಗಬಹುದು. ಪ್ರಭುಗಳಿಗೆ ಜಯವಾಗಲಿ. ನಿಮ್ಮ ಪ್ರಿಯ ಶಿಷ್ಯ ದುರ್ಯೋಧನ ಬರುತ್ತಿರುವನು. ಏನು? ನನ್ನ ಪ್ರಿಯ ಶಿಷ್ಯ ದುರ್ಯೋಧನ ಬರುತ್ತಿರುವನೆ? ಆತನನ್ನು ಬಹಳ ಗೌರವಗಳಿಂದ ಕರೆತನ್ನಿ. ನಮೋ ನಮ ಗುರುವರ್ಯ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಗುರುವರ್ಯ. ಯಾರಲ್ಲಿ? ಏನಪ್ಪಣೆ? ರಾಜನರ್ತಕಿಯರನ್ನು ಆಸನಕ್ಕೆ ಬರಮಾಡಿ. ತತ್ತತ್ತದಿಗಿಣ ಥೋಂ, ತತ್ತತ್ತದಿಗಿಣ ಥೋಂ, ತತ್ತತ್ತದಿಗಿಣ ಥೋಂ. ಸಮಯದ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನ ಶುಭಗ, ಇದುವೇ ಗಂಧರ್ವ ಗಾನ ಶುಭಗ. ಬಾಳಿನ ರಸಮಯ ಸಮಯ ನಡೆಯಲಿ, ಚೆನ್ನಾಗಿ ನಡೆಯಲಿ. ನೀನೆ ಸಕಲ ಕಲಾ ವಿಶಾರದೆ, ನಯನ ಮನೋಹರ ಗಾನ ಶುಭ. ನೀನೆ ಸಕಲ ಕಲಾ ವಿಶಾರದೆ, ನಯನ ಮನೋಹರ ಗಾನ ಶುಧೆ. ತಗದಿಮಿ ತಾಳ ಮೃದಂಗ ಗಲ್ 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 ಗೆಜ್ಜೆಯನ. ತಗದಿಮಿ ತಾಳ ಮೃದಂಗ ಗಲ್ 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 ಗೆಜ್ಜೆಯನ. ನಲಿಯುತ ಕುಣಿಯುತ ಜಗವನ್ನು ಮರೆಸು, ನಲಿಯುತ ಕುಣಿಯುತ ಜಗವನ್ನು ಮರೆ, ನಲಯುತ ಕುಣಿಯುತ ಜಗವನೇ ಮರೆಸುತ್ತ, ನಲಿಯುತ ಕುಣಿಯುತ ಜಗವನ್ನು ಮರೆಸು, ನಲಿಯುತ ಕುಣಿಯುತ ಜಗವನ್ನು ಮರೆಸು. ಬಾಳಿನ ರಸಮಯ ಸಮಯವಿದೆ. ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ, ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ, ನಾದದಿ ಮೋದದಿ ಮೈಮನ ಮರೆಸುತ್ತ, ನಾದದಿ ಮೋದದಿ ಮೈಮನ
ಮರೆಸುತ್ತ ನಾದದಿ 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 ಮೋದದಿ 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 ಮೋದ ಮೈಮನ 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 ಮೈ ಮರೆಸುತ್ತ 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 ನಾದದಿ 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 ಮೋದದಿ 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 ಮೋದ ಮೈಮನ 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 ಮೈ ಮರೆಸುತ್ತ 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 ಮರೆ ಶೃಂಗಾರ ನಯನ ಭರಿತ ಮಂಜೂಳ ಶೃಂಗಾರ ನಯನ ಭರಿತ ಮಂಜೂ ವಿನೋದದಳು ವಿಷಾದದಳು ವಿರಾದು ವಿನೋದದಳು ವಿಷಾದದಳು ವಿಷಾದಿಸು ಬಾಳಿನ ರಸವಯ ಸಮಯವಿದೆ ಇದುವೇ ಗಂಧರ್ವ ಗಾನ ಬಾಳಿನ ರಸವಯ ಸಮಯವಿದೆ 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 Tagadi, 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 ನಡೆಯಲೆ, ಚೆನ್ನಾಗಿ ನಡೆಯಲಿ. ಯಾರಲ್ಲಿ ನರ್ತಕರಿಗೆ ಸೂಕ್ತ ಬರುಮಾನವನ್ನು ಕೊಟ್ಟು ಕಳಿಸಿ. ಹೋಗ್ತೇನೆ ತೋಟ ಮಡಿಕ್ ಹೋಗಮ್ಮ. ದುರ್ಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಸೌಖ್ಯವೇ? ಅಲ್ಲದೆ ನೀನು ಬಂದ ಸಮಾಚಾರವೇನು? ಎಲ್ಲರೂ ಸೌಖ್ಯದಿಂದಿರುವರು ಗುರುವಾರ್ಯ. ಈಗ ಕುರು ಪಾಂಡವರ ಯುದ್ಧ ಸಂಘರ್ಷವೇರ್ಪಟ್ಟಿರುವುದು. ಅದರಲ್ಲಿ ಅರ್ಜುನನು ನಿರಾಯುಧನಾದ ನಿರಸ್ತ್ರನಾದ ಶ್ರೀಕೃಷ್ಣನ ಸಹಾಯವನ್ನು ಪಡೆದನು ಗುರುದೇವ. ನಾನು ಮಾತ್ರ ನಿಮ್ಮನ್ನು ನಿಮ್ಮ ಸಮಸ್ತ ಯಾದವಾಕ್ಷೋಣಿ ಸೈನ್ಯವನ್ನು ಅಪೇಕ್ಷಿಸಿದನು ಗುರುದೇವ. ಏನು ನಿನಗೆ ಯುದ್ಧವೇ? ನಿನಗೆ ಯುದ್ಧವೆಂದರೆ ನಾನು ಸುಮ್ಮನಿರುವೆನೆ. ನಿನ್ನ ಯುದ್ಧವು ನನ್ನ ಯುದ್ಧ ಎಂದು ತಿಳಿದು ಬರುವೆನು. ಆದರೆ ಕೃಷ್ಣನು ಆಯುಧವನ್ನು ಹಿಡಿದು ಯಾರ ಪರವಾಗಿಯೂ ಕಾದಾಡುವುದಿಲ್ಲ ಎಂಬ ಮಾತನ್ನು ಖಚಿತಪಡಿಸಿಕೊಂಡೇ ಬಂದಿರುವೆ ತಾನೇ? ಆ ಒಂದು ವಿಚಾರವನ್ನು ಮಾತ್ರ ಖಚಿತಪಡಿಸಿಕೊಂಡೇ ಬಂದಿದ್ದೇನೆ ಗುರುದೇವ. ಸರಿ, ಹಾಗಾದರೆ ಮೊದಲು ಕೃತವರ್ಮನನ್ನು ಯಾದವ ವಾಹಿನಿಯೊಡನೆ ರಣಕ್ಷೇತ್ರಕ್ಕೆ ಕರೆದುಕೊಂಡು ಹೋಗು. ಆದರೆ ಒಂದು ವಿಷಯ, ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಯಾರ ಆಲೋಚನೆಗೂ ತರಬೇಡ, ಎಚ್ಚರ. ಗುರುದೇವ, ನೀವು ಹಲಾಯುಧವನ್ನು ಹಿಡಿದು ರಣಾಂಗಣದಲ್ಲಿ ನಿಂತಿರೆಂದರೆ ನಿಮ್ಮನ್ನು ಜಯಿಸಲು ಯಾರಿಂದ ಸಾಧ್ಯ ಗುರುದೇವ? ನಾನಿನ್ನು ಹೋಗಿ ಬರಲೆ ಗುರುದೇವ. ದುರ್ಯೋಧನ, ನಿನಗೆ ಮಂಗಳವಾಗಲಿ, ಹೋಗಿ ಬಾ. ಆಗಬಹುದು ಗುರುದೇವ. ಪಾಂಡವರು ದಕ್ಕದ ದೇಹಗಳಿಂದ ಕೊಬ್ಬಿ ಹೋಗಿರುವ ಆ ಪಾಂಡವರ ಮುಖ ಕೆತ್ತಿ ಅವರ ಚಿತಾಭಸ್ಮವನ್ನು ಖಂಗೆಯಲ್ಲಿ ತೇಲಿ ಬಿಡುವುದು. ಬಲವಂತರ ದೃಢ ಶಕ್ತಿಗಿಂತ ಮತ್ತಾವ ಶಕ್ತಿಯೂ ಪ್ರಪಂಚದಲ್ಲಿ ಇಲ್ಲವೆಂದು ಈ ಜಗತ್ತಿಗೆ ತೋರುವ ಛಲದಂಕಮಲ್ಲ, ರಣಪ್ರಚಂಡ, ವೀರಸೇನಾಧೀಶ್ವರ, ಸ್ಥೂಲಕಾಯ, ಸಿಂಹಬಲ, ನನ್ನದೇ ವಿಜಯ, ನಾಳಿನ ಪ್ರಳಯ.
ಫಲಿಸಿತು ಜನ ಕಾರ್ಯವು ಫಲ ವಿರೋಧಿ ರಿಪುಕುಲ ಅಲಧರನ ಸೈನ್ಯದಿ ಫಲಿಸಿತು ಜನ ಕಾರ್ಯವು ಫಲಿಸಿತು ಜನ ಕಾರ್ಯವು ಫಲ ವಿರೋಧಿ ರಿಪುಕುಲ ಅಲಧರನ ಸೈನ್ಯದಿ ಫಲಿಸಿತು ಜನ ಕಾರ್ಯವು ಭಟ್ಟಾರ ಚೋಹಿಣಿ ದಾರುಣಿಯಳಾರು ಸಾರೆ ವೀರ ಭಟ್ಟಾರ ಚೋಹಿಣಿ ದಾರುಣಿಯಳಾರು ಸಾರಿ ಕಳ್ಳ ವೈರಿಗಳು ಹಿಡಿದು ತರಿದು ಫಲಿಸಿತು ಜನ ಕಾರ್ಯವು ಫಲ ವಿರೋಧಿ ರಿಪುಕುಲ ಅಲಧರನ ಸೈನ್ಯದಿ ಫಲಿಸಿತು ಜನ ಕಾರ್ಯವು ಫಲಿಸಿತು ಜನ ಕಾರ್ಯವು ಫಲಿಸಿತು ಜನ ಕಾರ್ಯವು ಈಗ ನಮ್ಮ ಅಗ್ರಜನು ಆ ಕೌರವನ ಕಡೆ ಪರವಾದರೆ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನಾನೊಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಗ್ರಜನು ಬೈರ್ದೆಸೆಗೆ ಹೋಗುವಾಗ ಆತನನ್ನು ಹಿಂಬಾಲಿಸಿ ತಿವಿಯುವಂತೆ ಮಾಡುವೆನು. ಆಗ ಅಣ್ಣನು ಕೋಪಗೊಂಡು ಒಂದು ಕಲ್ಲಿನಿಂದ ಹೊಡೆಯುವೆನು. ಆಗ ಅದನ್ನು ಅಣ್ಣನಿಂದಲೇ ಮೃತಪಡುವಂತೆ ಮಾಡಿ ಅದರ ಪಾಪ ಪರಿಹಾರಕ್ಕಾಗಿ ಅಣ್ಣನು ನನ್ನಲ್ಲಿ ಆಲೋಚಿಸಲು ಬರುವನು. ಆಗ ಅಣ್ಣನನ್ನು 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಗೆ ಕಳಿಸಿ ಆತನು ಹಿಂತಿರುಗುವ ವೇಳೆಗೆ ಇಲ್ಲಿ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಗೋವಿನ ರೂಪವನ್ನು ತಾಳಿ ಅಗ್ರಜನನ್ನು ಹಿಂಬಾಲಿಸು. ಯಾವುದು ಈ ಗೋವು? ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಇರಲಿ, ದೂರ ನಡೆ. ಓ ಶಿವ ಶಿವ, ಎಂತಹ ಪಾಪ ಕಾರ್ಯ ಮಾಡಿಬಿಟ್ಟೆ. ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟಿರುವುದಲ್ಲ. ಲೋಕದಲ್ಲಿ ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಗೋಹತ್ಯೆ ದೋಷಗಳು ರವರವಾಗಿ ಕಾಡಿನ ನರಕಕ್ಕೆ ತಳ್ಳಿಬಿಡುವುದಲ್ಲವೇ? ಶಿವ ಶಿವ, ಈ ನನ್ನ ಕೈಯಾರ ಗೋಹತ್ಯೆ ಮಾಡಿಬಿಟ್ಟನಲ್ಲ. ಶಿವ ಶಿವ, ಮುಂದೇನು ಗತಿ? ತೋರಿಸು ನೀ ಪತವಾ ದೇವಾ, ತೋರಿಸು ನೀ ಪತವಾ. ತೋರಿಸು ನೀ ಪತವಾ ದೇವಾ, ತೋರಿಸು ನೀ ಪತವಾ. ಅತ ಭಜನಾನದೆ ಗತಿಯನ್ನು ಕಾಣದೆ, ಅತ ಭಜನಾನದೆ ಗತಿಯನ್ನು ಕಾಣದೆ, ಋಷಭವ ಕೊಂದು ಸಾಪಾತಿಯಾದೆ. ಋಷಭವ ಕೊಂದು
ಪಾಯವ ಹೇಳುವರಾರು ದೋಷಕುಪಾಯವ ಹೇಳುವರಾರು ದಾರಿಯು ಕಾಣದೆ ಅಂಬಲಿಸುವೆನ ದಾರಿಯು ಕಾಣದೆ ಅಂಬಲಿಸುವೆನ ತೋರಿಸು ನೀ ಪಥವಾ ದೇವಾ ತೋರಿಸು ನೀ ಪಥವಾ ದೇವಾ 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 ಯಾಕಣ್ಣ ಚಿಂತಾಕ್ರಾಂತನಾಗಿರುವೆ? ಯಾವುದು ಈ ಗೋವು? ಮಲಗಿರುವುದೋ ಇಲ್ಲ? ಕೃಷ್ಣ ಮೃತಪಟ್ಟಿರುವುದು ಕೃಷ್ಣ. ಏನು ಮೃತಪಟ್ಟಿರುವುದೇ? ಕಾರಣವೇನಣ್ಣ? ಕೃಷ್ಣ, ನಾನು ದುರ್ಯೋಧನನ ಸೇನಾರಚನೆಯನ್ನು ಪರಿಶೀಲಿಸಲು ಹೊರಟಾಗ ಈ ಗೋವು ನನ್ನನ್ನೇ ಹಿಂಬಾಲಿಸಿಕೊಂಡು ಬಂದಿತು. ಆಗ ನಾನು ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಕೆಳಕ್ಕೆ ಬಿದ್ದು ಪ್ರಾಣ ಬಿಟ್ಟಿರುವುದು ಕೃಷ್ಣ. ಏನು ನಿಮ್ಮಿಂದ ಗೋಹತ್ಯೆ? ಶಾಂತಂ ಪಾಪಂ ಶಾಂತಂ ಪಾಪಂ. ಎಂತಹ ಪಾಪ ಕಾರ್ಯ ಮಾಡಿಬಿಟ್ಟಿರಿ ಅಣ್ಣ. ಕೃಷ್ಣ, ಈ ಪಾಪ ಪರಿಹಾರಕ್ಕೆ ಏನಾದರೂ ಒಂದು ಉಪಾಯವನ್ನು ಹೇಳುವೆಯಾ? ಅಣ್ಣ, ಗೋಹತ್ಯೆಯು ನಮ್ಮ ವಂಶಕ್ಕೆ ಮಹಾಪಾಪ. ಇದರ ಪಾಪ ಪರಿಹಾರಕ್ಕಾಗಿ ಇಂದಿನಿಂದ 21 ದಿನಗಳ ಕಾಲ ಭೂ ಪ್ರದಕ್ಷಿಣೆ ಮಾಡಿ, ಪುಣ್ಯ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ, ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪಿನಿ ಮುನಿಗಳು ಹೇಳುತ್ತಿದ್ದರು. ಇದು ಈಗ ಸಾಧ್ಯವೇನಣ್ಣ? ಅದೇಕೆ ಸಾಧ್ಯವಿಲ್ಲ ಕೃಷ್ಣ. ಈ ಪಾಪವನ್ನು ನೀಗಲು ನಾನು ಯಾವ ತ್ಯಾಗಕ್ಕಾದರೂ ಸಿದ್ಧ ಕೃಷ್ಣ. ಅಣ್ಣ, ಇನ್ನು ಕೇವಲ 3 ದಿನದಲ್ಲಿ ಕುರುಕ್ಷೇತ್ರ ಯುದ್ಧವು ಪ್ರಾರಂಭವಾಗುವುದು. ನೀನಾದರೂ ಕೌರವನಿಗೆ ಮಾತು ಕೊಟ್ಟಿರುವುದು ಮರತೆಯ? ಆ ಹಾಳು ಯುದ್ಧ ಯಾರಿಗೆ ಬೇಕು ಕೃಷ್ಣ? ನನಗೆ ಗಂಟು ಬಿದ್ದಿರುವ ಈ ಪಾಪವನ್ನು ನೀಗಿದರೆ ಸಾಲದೆ ನಾನು ಈಗಲೇ ಭೂ ಪ್ರದಕ್ಷಿಣೆಗೆ ಹೊರಡುವೆನು. ಹಾಗಾದರೆ ಆ ಕೌರವನ ಪಾಡೇನಣ್ಣ? ಕೃಷ್ಣ, ಯಾರ ಕರ್ಮಕ್ಕೆ ಯಾರು ಹೊಣೆಯಾಗಲು ಸಾಧ್ಯ ಕೃಷ್ಣ? ಆ ಕುರು ಪಾಂಡವರು ಹೋರಾಡಿ ಬರೆಯಲಿ, ನಾನು ಈಗಲೇ ಭೂ ಪ್ರದಕ್ಷಿಣೆಗೆ ಹೊರಡುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಅಣ್ಣ 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 ಈಗ ನಮ್ಮ ಅಗ್ರಜನನ್ನು ಉಪಾಯದಿಂದ ಕಳುಹಿಸದಿದ್ದರೆ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಪಾಯ ಬಂದಾಗ ಉಪಾಯದಿಂದ ಕಾರ್ಯ ಸಾಧಿಸಬೇಕು. ಹೋಗೆ ಮಾಯೆ, ಏಳು, ಎದ್ದೇಳು. ಅಕಟಕಟ ಗೋಹತ್ಯೆ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ. ಅಕಟಕಟ ಗೋಹತ್ಯೆ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ. ಗೋರಾರಣ್ಯದ ಗೋಮಾತೆಯನ್ನು ಕೊಂಡೆನು ನಾನು ಕೋಪದಲ್ಲಿ. ಗೋರಾರಣ್ಯದ ಗೋಮಾತೆಯನ್ನು ಕೊಂಡೆನು ನಾನು ಕೋಪದಲ್ಲಿ. ಕೊಂದ ಪಾಪವ ಪರಿಹರಿಸುವ ಪರಿಕಾಣೆನು ನಾನು ಜಗದೊಳಗೆ. ಕೊಂದ ಪಾಪವ ಪರಿಹರಿಸುವ ಪರಿಕಾಣೆನು ನಾನು ಜಗದೊಳಗೆ. ಅಕಟಕಟ ಗೋಹತ್ಯೆ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ. ಅಂಧಕಾರವನೆಂದಿಗೆ ನೀ
ಸಾಹಸ ಸನೆಯಿಂದ ನೀವು ಸಹಜಾತರೇ. ಅರ್ಜುನ ಅಗ್ರಜ ಮಹಿಪಾಲರೇ ಮನದ ಯೋಚನೆಯೋ ಮಹಿಪಾಲರೇ ಮನದ ಯೋಚನೆಯು ದಹಿಸುತ್ತಲಿಹುದು ನಾ ಸಹಿಸಲಾರೆ. ದಹಿಸುತ್ತಲಿಹುದು ನಾ ಸಹಿಸಲಾರೆ. ಸಹಜಾತರೇ ಕೇಳಿರಿ ಬೇಡುವೆ ಸಾಹಸ ನುಡಿಯ ಸನೆಯಿಂದ ನೀವು ಸಹಜಾತರೇ. ಸಹೋದರರೇ, ಧೀರಸೂರರೇ ಪರಸಾಮಿತ್ರರೇ ಧೀರಸೂರರೇ ಪರಸಾಮಿತ್ರರೇ ದೈತ್ಯರು ಸುಂದರ ನವಗಾತ್ರರೇ ವನವಾಸವನ್ನು ಬಲು ಮೋದದಿಂದ ವನವಾಸವನ್ನು ಬಲು ಮೋದದಿಂದ ವನವಾಸವನ್ನು ಬಲು ಮೋದದಿಂದ ಕಳೆದೆವು ನಾವು ಅರಿಗೊಳ್ಳುಮೆಯಿಂದ. ಕಳೆದೆವು ನಾವು ಅರಿಗೊಳ್ಳುಮೆಯಿಂದ. ಸಹಜಾತರೇ ಕೇಳಿರಿ ಬೇಡುವೆ ಸಾಹಸ ನುಡಿಯ ಸಹನೆಯಿಂದ ನೀವು ಸಹಜಾತರೇ. ಸಹೋದರರಾದ ಭೀಮಾರ್ಜುನರೇ, ಆ ಕೌರವನ ಕಪಟ ದ್ಯೂತದಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವು ಪ್ರತಿಜ್ಞೆಯಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದಲೂ ಸಹೋದರರಾದ ನಿಮ್ಮಗಳ ಬೆಂಬಲದಿಂದಲೂ ಕಳೆದಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧ ವಿಮುಖದಿಂದಲೇ ತೆಗೆದುಕೊಳ್ಳಬೇಕೆಂದು ನಮ್ಮ ಕಡೆ ಸಂಧಾನಿಯಾದ ದೌಮ್ಯರೊಡನೆ ಆ ದುರ್ಯೋಧನನು ಹೇಳಿ ಕಳುಹಿಸಿದ ಮೇಲೆ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದಿದ್ದಾಯಿತು. ಆದರೂ ದುಡುಕದೆ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವುದು ಒಳ್ಳೆಯದಲ್ಲವೇ ಸಹೋದರರೇ? ಶಾಂತಿ 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 ಇನ್ನು ಬಿಟ್ಟಿಲ್ಲವೇ ನಿಮಗಾ ಹುಚ್ಚುತನದ ಭ್ರಾಂತಿ? ಅಗ್ರಜ, ನಿಮ್ಮ ಮಾತಿಗೆ ಪ್ರತಿ ಹೇಳಿದರೆಂದು ಭಾವಿಸಬೇಡಿ. ಭೀಮನ ಸಾಹಸ ಸತ್ವ ಪರೀಕ್ಷೆಗೆ ಸವಾಲಾಗಿದೆ. ಸಪ್ತೋ ಬಾಧಕ ನವೋ ಮಾರ್ಗಗಳೇ ಚಲಿಸಬಹುದು. ಕುಲಗಿರಿಗಳನ್ನೇ ಭೇದಿಸಬಹುದು. ಸಪ್ತ ಸಾಗರಗಳನ್ನೇ ಶೋಧಿಸಬಹುದು. ಶತ್ರುಯೋಜಿತವಾದ ಧರ್ಮವನ್ನು ನುಂಗಿದ ಆ ಗುರುಕುಲ ಹದಮರನ್ನ ಎಂದಿಗೂ ತಲೆ ಎತ್ತಲು ಬಿಡುವುದಿಲ್ಲ ಅಗ್ರಜ, ಬಿಡುವುದಿಲ್ಲ. ಜಯಿಸುವೆ ದುರುವಂತವ ಕಳಪಿಕಾರಿಗೂ ದುರಾತ್ಮ
ವಿಕಾರಿ ವಿರೋಧ ದುರಾತ್ಮರ ಜಯಿಸುವೆ ಗುರುವಂಶವ ಪಾಪಿಗಳ ಕೊಲ್ಲುವೆ ಪಡ ಪಡ ದುರುಳರ ಗೆಲ್ಲುವೆ ಬಲೆ ಬಲೆ ಪಾಪಿಗಳ ಕೊಲ್ಲುವೆ ಪಡ ಪಡ ದುರುಳರ ಗೆಲ್ಲುವೆ ಬಲೆ ಬಲೆ ದುರದೋಯ್ ದುರುಳರ ಪುಡಿ ಪುಡಿ ಕೈವೆ ದುರದೋಯ್ ದುರುಳರ ಪುಡಿ ಪುಡಿ ಕೈವೆ ಜಯಿಸುವೆ ಗುರುವಂಶವ ಕಳ ವಿಕಾರಿ ವಿರೋಧಿ ದುರಾತ್ಮರ ಜಯಿಸುವೆ ಗುರುವಂಶವ ಜಯಿಸುವೆ ಗುರುವಂಶವ ಜಯಿಸುವೆ ಗುರುವಂಶವ. ಅಗ್ರಜ, ನಮಗೆ ವಿಷದ ಕಜ್ಜಾಯವನ್ನು ನುಡಿಸಿ ನಮ್ಮೆಲ್ಲರನ್ನೂ ಕೊಲ್ಲಲೆತ್ನಿಸಿದ ಆ ವಿಷ ಜಂತುಗಳ ನಡುವೆ ಎಂತಹದು ಶಾಂತಿ! ದ್ಯೂತ್ಯದಲ್ಲಿ ನಮ್ಮೆಲ್ಲರ ಸಿರಿಯನ್ನು ಅಪಹರಿಸಿ ನಮಗೆ ಅಪಾರ ಕಷ್ಟಗಳನ್ನು ತಂದೊಡ್ಡಿದ ಆ ವಿಷ ಜಂತುಗಳೊಡನೆ ಎಂತಹದು ಶಾಂತಿ! ತುಂಬಿದ ರಾಜಸಭೆಯಲ್ಲಿ ಸಹೋದರರ ಸತಿ ಎಂಬ ತಾರತಮ್ಯವನ್ನರಿಯದೆ ಬಾ ನನ್ನ ತಲೆಯನ್ನು ಅಲಂಕರಿಸು ಎಂದು ತಡೆಗಟ್ಟಿ ಕರೆದನಲ್ಲ ಕುರುಡನ ಮಗ ಕುನ್ನಿ ಗೌರವ. ಅಂದು ಎಲ್ಲಿ ಅಡಗಿತ್ತು ಈ ನಿಮ್ಮ ಶಾಂತಿ? ಅದನ್ನು ಸ್ಮರಿಸಿ ಫಲವಿಲ್ಲ ಅಗ್ರಜ, ಫಲವಿಲ್ಲ. ಆದ್ದರಿಂದ ಭಯಂಕರವಾದ ಯುದ್ಧ ಸಂಧಾನ ಕ್ಷೇತ್ರದಲ್ಲಿ ಆ ಕುರು ರಕ್ತ ಸ್ನೇಹದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸದ ಹೊರತು ನಮಗೆ ಶಾಂತಿ ಇಲ್ಲ ಅಗ್ರಜ, ಶಾಂತಿ ಇಲ್ಲ. ಭೀಮಸೇನ, ನಿನ್ನ ಹೃದಯದ ಅಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಆದರೆ ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ಬಂಧು ಬಾಂಧವರನ್ನು ಗುರಿಯಾಗಿಸಬಾರದೆಂಬುದೇ ನನ್ನ ಆಸೆ. ಅಣ್ಣ, ಈ ನಿಮ್ಮ ಶಾಂತ ಭಾವ ನುಡಿಗಳಿಂದ ದುರ್ಯೋಧನನ ದುಗುಡವನ್ನ ಮರೆತಿರೇಕೆ? ಹಿಂದೆ ನೀಡಿದ ಅಪಾರ ಕಷ್ಟ ಕ್ಲೇಶಗಳು, ಅಪಾರ ಅಪಮಾನದ ಸಿಡಿಗಳನ್ನು ತಂದೊಡ್ಡಿದ್ದ ಆ ಪಾಷಾಣಿಗಳಲ್ಲಿ ನಿಮಗೆ ಕನಿಕರಬೇಕೆ? ಚತುರಂಬೋರುಹ ಭುವನ ಪಾತಾಳ ವಿವಿಧ ಕಂಟಕ ರಕ್ತನಾಳ ದುರಂಕಾರ ವಿವರವ ಕರ್ಣನ ಶಿರವಂ ಛೇದಿಸದ ಬಿಡನು ಸಮರಾಂಗಣದಲ್ಲಿ. ಅರ್ಜುನ, ಘೋರ ಯುದ್ಧದಿಂದಲ್ಲದೆ ನಿಮ್ಮಗಳ ಆತ್ಮಕ್ಕೆ ಶಾಂತಿ ಇಲ್ಲವೇ? ಅಣ್ಣ, ತಾನೆಯಿಂದ ದೊರೆಯದ ಶಾಂತಿಯನ್ನ ಸಮರದಿಂದಲೇ ಪಡೆಯಬೇಕು. ಸಹನೆ ಶಾಂತಿಗಳಿಗೆ ಕಟ್ಟು ಬಿದ್ದು ನಾವು ಸಂಪಾದಿಸಿರುವುದು ಅಪಮಾನದ ಹೊರತು ಕರಾಳ ಧೂಮಕೇತುವಿನಂತೆ ನಮ್ಮ ಮಸ್ತಕವನ್ನೇರಿ ನರ್ತಿಸುತ್ತಿರುವಾಗ ಇನ್ನೆಲ್ಲಿ ಉಳಿದಿದೆ ಶಾಂತಿ ಅಗ್ರಜ? ಇನ್ನೆಲ್ಲಿ ಉಳಿದಿದೆ? ಏಕೆ ಉಳಿದಿಲ್ಲ ಭೀಮಸೇನ? ನಮ್ಮ ಘನತೆ ಗೌರವಗಳು ಪರಲೋಕದಲ್ಲಿ ಸುವರ್ಣಾಕ್ಷರಗಳಿಂದ ಕೆತ್ತಲ್ಪಟ್ಟಿದೆ. ಛೆ! ಇಹ ಬಿಟ್ಟ ಅದರ ವಿಮರ್ಶೆ, ಈಗೇಕೆ ನಮಗೆ ಅದರ ಚಿಂತೆ? ಇಹದಿಂದಲೇ ಪರವನ್ನು ಸಾಧಿಸಬೇಕು ಭೀಮಸೇನ. ಇಂತಹ ಸುಸಂದರ್ಭ ಎಂದಿಗೂ ದೊರೆಯುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮನು ಬರಲಿ, ಆತನ ಅಪ್ಪಣೆಯಂತೆ ನಾವೆಲ್ಲರೂ ನಡೆದುಕೊಳ್ಳೋಣ. Yeah.
ವಾಸುದೇವ ನಮಸ್ಕರಿಸಲು ಪರಮಾತ್ಮ. ಪಾಂಡುಪುತ್ರರಿಗೆ ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ? ದೇವ, ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಅಪಾರವಾದುದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದರಲ್ಲಿ ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಯುದ್ಧವೆಂಬ ಎಮ್ಮಾರಿಗೆ ಬಲಿಯಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ಆ ರಕ್ತದ ಕಲೆಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ದೇವ. ಅಂದರೆ ನಿಮ್ಮ ಮಾತಿನ ಅರ್ಥ? ಅಂದರೆ ಕಾಳಗೈಯುವುದು ಅಸಮಗಳೇ ಕಾಳಗೈಯುವುದು ಅಸಮಗಳೇ ಚಾಲಿಸಬೇಡೆನ್ನ ಬೇಡುವೆ ದೇವ. ಚಾಲಿಸಬೇಡೆನ್ನ ಬೇಡುವೆ ದೇವ. ಶಾಂತಿಯಿಂದಲೇ ರಾಜ್ಯವ ಪಡೆವ. ಶಾಂತಿಯಿಂದಲೇ ರಾಜ್ಯವ ಪಡೆವ. ಅಂದವ ಮಾಡೆಂದು ಬೇಡುವೆ ದೇವ. ಅಂದವ ಮಾಡೆಂದು ಬೇಡುವೆ ದೇವ. ಸಮರದಿಂದೊದಗುವ ಪಾಪದ ಫಲವೇಕೆ? ಸಮರದಿಂದೊದಗುವ ಪಾಪದ ಫಲವೇಕೆ? ಕದನವು ಬೇಳೆ ನಗೆ ಓ ದೇವ, ಕದನವು ಬೇಳೆ ನಗೆ. ಕೃಷ್ಣ ಕೃಷ್ಣ ಮಾಧವ. ಪರಮಾತ್ಮ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ಆದ್ದರಿಂದ ನೀವು ನಮ್ಮ ಕಡೆ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟ ದುರಾಚಾರಗಳಿಂದ ಪವಿತ್ರವಾಗಬಾರದೆಂಬ ಬೋಧನೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದದ್ದು. ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನೆಂಬ ಬೌದ್ಧ ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ನಮ್ಮನ್ನು ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಭಾಷ ನಮ್ಮನ್ನು ಬಂಧಿಸಿದೆ. ಛೇ, ಸುಡಬೇಕು ಈ ನಮ್ಮ 7 ಜನ್ಮವನ್ನ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ? ಪರಮಾತ್ಮ, ಹಾದಿಯಿಂದಲೂ ಅಪಮಾನ ಅಪಜಯ ಅನಿಷ್ಟಗಳೇ ನಮ್ಮ ಇಷ್ಟಾಶಯಗಳಾದವು. ಅವುಗಳನ್ನು ತೊಲಗಿಸಿ ಮುನ್ನುಗ್ಗೋಣವೆಂದು ಪ್ರಯತ್ನಿಸಿದರೆ ಅನುಜನೆಂಬ ಮಮಕಾರವು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚೇಚ, ಧಿಕ್ಕಾರವಿರಲಿ ನಮ್ಮ ಹೇಳಿ ಜನ್ಮಕ್ಕೆ. ಓಹೋ ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ಪ್ರತಿಯಾಡುವರೆ. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಖಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಸಮ್ಮತವೇ? ವಾಸುದೇವ, ಜನಾರ್ದನ ವೇಣುಲೀಲಾ ಪ್ರವೀಣ ಕರಗುಟ್ಟಿ ಬೇಡಿದರು
ಪಂಜರದ ಗಿಳಿಯನು ಕಂಡ ಕೆಂಡಾಕ್ಷಿಗಿಡುಗನ ಹಾಗೆ. ಪಂಜರದ ಗಿಳಿಯನು ಕಂಡ ಕೆಂಡಾಕ್ಷಿಗಿಡುಗನ ಹಾಗೆ. ಹುಲಿಗಿಗಿದು ಹುಲ್ಲೆಯ ಮರಿಯಂತೆ ಕೊಲ್ಲುವ ಪರಿಯನ್ನ ಕಾಡಿದರು. ಹುಲಿಗಿಗಿದು ಹುಲ್ಲೆಯ ಮರಿಯಂತೆ ಕೊಲ್ಲುವ ಪರಿಯನ್ನ ಕಾಡಿದರು. ನೆರೆದ ಗುರುಧಾನ ಭೀಷ್ಮರಿರಲು ನನಪತಿಗಳೈವರೆದಿರೋ. ಗುರುಧಾನ ಭೀಷ್ಮರಿರಲು ನನಪತಿಗಳೈವರೆದಿರೋ. ಕರಕತ್ತಿಗೆ ವಾಸುದೇವ, ಧರ್ಮರಾಯರ ಮಾತು ನನಗೆ ಸಮ್ಮತವೆಂದು ನಾನು ಹೇಗೆ ಹೇಳಲಿ ಸ್ವಾಮಿ? ಇವರು ಧರ್ಮರಾಯ ಧರ್ಮ ಧರ್ಮವೆನ್ನುತ್ತಾ ಧರ್ಮಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋತಿರುವರು ಈ ಮಹಾಪ್ರಭುಗಳು. ಇವರ ಮಾತು ಧರ್ಮಸಮ್ಮತ, ಲೋಕಸಮ್ಮತ. ಇನ್ನಿವರು ಭೀಮಸೇನ, ಬಂಡಿ ಬಂಡಿ ಅನ್ನವನ್ನು ತಿಂದು ಭಂಡಬಕಾಸುರನನ್ನೇ ಕೊಂದ ಮಹಾದೋರ್ದಂಡ. ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಂಡು ಇನ್ನಿವರು ಪಾರ್ಥ, ಪಲ್ಗುಣ, ಕಿರೀಟಿ, ಧನಂಜಯ, ಹೀಗೆ ದಶನಾಮಧೇಯ. ನಿಮಗೇಕೆ ಬೇಕು ಈ ಗಾಂಡೀವಿ? ಅದನ್ನು ಬಿಸಿಟು ಕೈಗೆ ಬಳೆಗಳನ್ನು ತೊಟ್ಟಿಕೊಳ್ಳಿ. ವಾಸುದೇವ, ಸಹೋದರಿ, ಇವರೆಲ್ಲರೂ ನನ್ನ ಪತಿಗಳೇ ಅಲ್ಲ ಪರಮಾತ್ಮ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನಾನು ಮಾಡಿದ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ನಾನೇ ರಣರಂಗವನ್ನು ಪ್ರವೇಶಿಸಿ ಆತನ ಬಿಸಿ ರಕ್ತದಿಂದ ಬಿಚ್ಚಿದ ಈ ನನ್ನ ಮುಡಿಯನ್ನು ಕಟ್ಟಿಕೊಳ್ಳುತ್ತೇನೆ. ಇದಕ್ಕೆ ನಿನ್ನೊಬ್ಬನ ಸಹಾಯ ನನಗಿದ್ದರೆ ಸಾಕು. ನೀನು ಸಹಾಯ ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಸಾಯುವೆ. ನನ್ನ ಅಗ್ನಿಯಲ್ಲೇ ಬಿದ್ದು ಸಾಯುವೆ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ತಂಗಿ ದ್ರೌಪದಿಯ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನ ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ
ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಹರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಈಡೇರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ. ಅಬ್ಬ, ಸಂಬಂಧವಿಲ್ಲ? ಸಂಬಂಧವಿಲ್ಲದೆ ಅಂದು ಕುರುಸಭೆಯನ್ನೇ ಬಂದ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುನುಡಿಯ ಕಟ್ಟುವೆನೆನುತ್ತ ಗನಗದ ದಂಡದಿಂದ ಆ ದುರ್ಯೋಧನನ ತೊಡೆಯ ಮುರಿದು ಉಡಿಗುಟ್ಟುವೆನೆನುತ್ತ ನುಡಿದೆಯೋ ನೀನಂದು ಗಂಡುಗಲಿ ಡಂಬದ ನುಡಿಗಳ ನುಡಿದೋ ಬಾವ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಮನೋಹರ ಕರುಳಿರುವ ಬಿರುನುಡಿ ಕಣ್ಣೀರ ಕರೆಯದಿರುವಲ್ಲವೇ? ಈ ನಿನ್ನ ಕಂಬನಿಯ ಬದಲಾಗಿ ಹಾಗೆ ಎಂಡಿನ ಕಣ್ಣಿನಲ್ಲಿ ಶತಸಹಸ್ರಾರು ಮಿಡಿ ಕಂಬನಿಯನ್ನೇ ನಾ ತರಿಸುವೆನು. ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುರು ಸಮುದ್ರವ ಸೆಳೆದು ತರುವೆನಾ ದುರ್ಯೋಧನ ದುಶ್ಯಾಸನವೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಳವ ಹುಡಿಗುಟ್ಟಿ ಪಾತಕಿ ದುರ್ಯೋಧನ ಪಡೆಯ ನೃಪದ ಸುತೆ ಕಟ್ಟಿಸುವೆನು ಈ ನಿನ್ನ ಬಿರುನುಡಿಯ. ಪಡೆದಿರು ವ್ಯಥೆಯ ನರಕಮರ್ದನ ಕೇಳನ್ನ ಅಭಿಮತ ಕಾಂಬೋಡ ಗುಡುಗಿ ಗುಡುಗಿ ಜನರಲ್ಲಿ ಈ ಭೂಮಿ ನಡಿಗೆ ನಡಿಗೆ ತೆರೆಯಲಿ. ಉಗ್ರಪಥದಲ್ಲಿ ಸಪ್ತ ಸಾಗರಗಳ ಬೋರ್ಗರೆಯಲಿ. ಕಾಂಬೋಡ ಗುಡುಗಿ ಗುಡುಗಿ ಜನರಲ್ಲಿ ಈ ಭೂಮಿ ನಡಿಗೆ ನಡಿಗೆ ತೆರೆಯಲಿ. ಉಗ್ರಪಥದಲ್ಲಿ ಸಪ್ತ ಸಾಗರಗಳ ಬೋರ್ಗರೆಯಲಿ. ಕುರವರ ಶಿರವ ಕಡಿಯದೆ ಬಿಡಲ ಕುರವರ ಶಿರವ ಕಡಿಯದೆ ಬಿಡಲ ತಾರತಿ ಸಂಕಟದಲ್ಲಿ ಬಳಗಿದ ವಿಜಯವ ತಾರತಿ ಸಂಕಟದಲ್ಲಿ ಬಳಗಿದ ವಿಜಯ ಗುರುಕುಲವ ಕೈಬಿಡುವೆ ಗುರುಕುಲವ ಕೈಬಿಡುವೆ ಕೂಲ ಕೌರವನ ಪರಿಪರಿವಿಡದಲ್ಲಿ ಕೂಲ ಕೌರವನ ಪರಿಪರಿವಿಡದಲ್ಲಿ ಕಾಂಬೋಡ ಗುಡಿಗೆ ಜನರಲ್ಲಿ ಈ ಭೂಮಿ ನಡಿಗೆ ತಿರಿಯಲಿ. ಉಗ್ರಪಥದಲ್ಲಿ ಸಪ್ತ ಸಾಗರ ಬೋರ್ಗರೆಯಲಿ. ನರಕಮರ್ದನು ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿದ್ದು. ಭೀಮಸೇನ ಭೀಮಸೇನ ಹೌದು ಜನಾರ್ದನ. ವಿಷಸರ್ಪಕ್ಕೆ ಹಾಲನ್ನುಣಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ಹಿಂದೆ ನೀಡಿದ ಆ ಮಹಾ ಕಷ್ಟ ಕ್ಲೇಶಗಳುಂಟು ಮಾಡಿದ ಆ ಪಾಷಾಂಡಿಗಳಲ್ಲಿ ಸಂಧಿಯೇ? ಬಲೋಕ್ಷಣಂ ಮೆಚ್ಚಿಸಿ ಬಲೋಕ್ಷಣಂ ಮೆಚ್ಚಿಸಿ ಬಡವೇನಾಂ ಪಾಶುಪತಾಸ್ತ್ರವಂ ವಿಧ ವಿಧ ಹಸ್ತ್ರ ಪ್ರಯೋಗದಿ ಗಳಿಸಿದೆ ನಂ ವಿಜಯನೆಂಬ ಪೆಸರಂ. ಹರಿಗಳ ಹತಗೈಯಲ್ ದೇವ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿರೆ ಅನುಜನ ಈ ಪರಿನೋಯಿ ಪುದುತರವೆ ಧರ್ಮ ಜಗೆ ಕೃಷ್ಣ ಕೃಷ್ಣ. ವಾಸುದೇವ, ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆರ್ಚಂದ್ರಾರ್ಕವಾಗಿ ಬೆಳಗಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ಬಿಡಲೇತಿರಬೇಕು. ಅರ್ಜುನ ಅರ್ಜುನ ಧರ್ಮನಂದನ ಪರಮಾತ್ಮ, ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಅವರು ಪರಿತಪಿಸುತ್ತಿರುವರು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಳ್ಳುವಿರಿ? ಪರಮಾತ್ಮ, ಪಾಂಡವ ಪ್ರಿಯ ಬಂಧು ಶ್ರೀ ವಾಸುದೇವ ಕರುಣೆಯ ತೋರು ಪರಮಾತ್ಮ,
ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆಯು ಹಾರಲೇಬೇಕು. ತಂಗಿ ದೃಪದ ನರೇಂದ್ರನ ನಂದಿನಿಯ ಕಣ್ಣೀರಿನ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಬೇಕು. ಆಗಬಹುದು ಪರಮಾತ್ಮ. ವಾಸುದೇವ, ಪತ್ನಿಗಾದ ಅಪಮಾನವನ್ನು ಸ್ವಲ್ಪವೂ ಲೆಕ್ಕಿಸದಿರುವ ಈ ಧರ್ಮರಾಯರ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ಇದೋ ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿರುವೆ ಸ್ವಾಮಿ. ವಾಸುದೇವ, ಕೌರವನ ಮೂಲವ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ಸಹೋದರಿ, ಮದಿಸಿದ ಕೌರವನ ಮೂಲವ ಸಮ್ಮತಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ನಿನ್ನಯ ಮನದ ಬೇಗೆಯನ್ನು ನಂದಿಸಿ. ಸಹೋದರಿ, ನಿನ್ನಯ ಮನದ ಬೇಗೆಯನ್ನು ನಂದಿಸಿ. ಸರ್ಪಲಾಂಛನನ ದರ್ಪವ ಮುರಿಯುವ ಕಪಿ ಧ್ವಜವ ದಿಗ್ಗಜಯದಿ ಮೆರೆಸುವ ಚಿಂತೆ. ಶಾಂತಿಯ ತಾಳೈ ಸವೆಯೇ ನಿನ್ನಯ ಮನದಿ ಚಿಂತೆ. ಮನದಲ್ಲಿ ಚಿಂತೆ ಪಡದಿರು ಸದಯದ ಚಿಂತೆ ಪಡದಿರು ತಂಗಿ. ವಾಸುದೇವ, ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನನ್ನು ಕೆರಳಿಸಿ ಯುದ್ಧವನ್ನ ಸಿದ್ಧ ಮಾಡಿಕೊಂಡು ಬರುವೆನು. ನೀನು ನಿಶ್ಚಿಂತ ಎಂದಿರು ಪಾಂಡುರಂಗ. ಓ ಪಾಂಡುರಂಗ. ವಾಸುದೇವ, ತಂಗಿ. ಓ ಪಾಂಡುರಂಗ, ಪ್ರಭಾ ವಿಠಲ, ವೇಣುಗೋಪಾಲ, ರುಕ್ಮಿಣಿ
ವಾಸುದೇವ. ತಂಗಿ ಓ ಪಾಂಡುರ